ಏನದು ಬಚ್ಚಿಟ್ಕೊಂಡಿರೋದು? ಏನಿಲ್ವಲ್ಲ? ಹೇಯ್, ಸೆರಗಲ್ ಮುಚ್ಚಿಟ್ಕೊಂಡಿದ್ಯಲ್ಲ, ಏನದು? ಓ, ನಿಮಗೆ ಗೊತ್ತಾಗೋಯ್ತಾ? ಇದು ಪಕ್ಕದ ತೋಟದಾಗೆ ಹಣ್ಣು ಬಿಟ್ಟಿತ್ತು. ಆ ರಂಗಪ್ಪ ಕೇಳ್ದೆ, ಕೊಡಕ್ಕಿಲ್ಲ ಅಂದ. ಹೆಂಗಿದ್ರು ನಾಳೆ ಕೆಳಗ್ ಬಿದ್ದು ಹಾಳಾಗೋಯ್ತದಲ್ಲ, ಅದಕ್ಕೆ ಅವನಿಗೆ ಹೇಳ್ದೆ, ನಾನೇ ಕಿತ್ಕೊಂಡ್ಬಂದ್ಬಿಟ್ಟೆ. ಇದು ತಪ್ಪಲ್ವಾ ಕಮ್ಲಿ? ಏನೋ ಆಸೆ ಆಯ್ತು, ಅದಕ್ಕೆ ಕಿತ್ಕೊಬನ್ನಪ್ಪ. ನೀವ್ ಹಿಂಗೆ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಾನು ಯಾವಾಗ ತಿನ್ಲಿ? ನಾನು ಹೋಯ್ತೀನಪ್ಪ. ಪಾಪ, ಬಸ್ರಿ ಬೈಕೆ ಇರಬೇಕು. ಆದ್ರೂ ಇದೆಲ್ಲ ಇಷ್ಟು ಬೇಗ ಶುರುವಾಗುತ್ತಾ? ಯಾಕೋ ವಿಚಿತ್ರವಾಗಿದೆಯಲ್ಲ. ಅಯ್ಯೋ 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 ಅಯ್ಯೋ, ಮನೆ ಕಾಯೋಗ ಏನೇ ಬಂತು ನಿಂಗೆ ದೊಡ್ಡರೋಗ? ಅವ್ವ, ಸಾಕು ಮುಚ್ಚಮ್ಮಿ ಬಾಯ. ಆಹಾ, ನಾನು ಈ ಲಗ್ನ ಜೋಡ್ಸೋಣ ಅಂತ ಆಡ್ಬಾರ್ದು ನಾಟಕ ಎಲ್ಲ ಆಡ್ತೀವಿ. ನೀನ್ ನೋಡಿದ್ರೆ ಈ ಕಡೆಯಿಂದ ಅದಕ್ಕೆಲ್ಲ ಪರ್ದೆ ಇಳಿಸ್ಕೊಂತ ಬತ್ತಿದೆಯಲ್ಲ, ನೀನು ಗೋಸಿನವ್ರ ಬುದ್ಧಿ ಬೇಡವಾ? ಅಯ್ಯ, ನೀನ್ ಬಸ್ರಿ ಅಂತ ನೆಮ್ಸೋಕೆ ನಾನು ಏಟೊಂದೆಲ್ಲ ಸರ್ಕಸ್ ಮಾಡ್ತಾ ಇವ್ನಿ. ಆದ್ರೆ ನೀನು ಪರಂಗಿಕಾಯಿ ತಂದು ತಿನ್ನಕ್ ಹೊಂಟಿದ್ಯಲ್ಲ, ಏನ್ ಹೇಳೋಣ ನಿನ್ಗೆ? ಅಯ್ಯ, ಇದೊಳ್ಳೆ ಗೋಳಾಯ್ತು ನಂಗೆ. ಅಲ್ಲಿ ನೋಡಿದ್ರೆ ಐಶ್ವರ್ಯ ತಡದ್ದು, ಇಲ್ಲೊಳ್ಳೆ ನೀನ್ ನನ್ನ ಆಸೆಗೆ ಬಂದು ದೋಸೆ ಹೋಯ್ತಿದ್ಯಲ್ಲವ. ಏನು ಐಶ್ವರ್ಯ ನಿನ್ನ ತಡದ್ಲ? ಹಂಗಾರೆ ನೀನು ಪರಂಗಿಕಾಯಿ ತಂದಿದ್ದು ಐಶ್ವರ್ಯ ನೋಡಿದ್ಲ? ನೋಡ್ದೆ ಆಂಟಿ. ಏನ ಬಾಬಾ ಒತ್ತಾರೆ ನಾಚುಕಿಂದ ಎಲ್ಲಿಗೆ ಹೋಗಿದ್ದೆ? ಓಹೋ, ಈಗ ನಿಂಗೆ ಅಟ್ಟಿಲಿ ಇಟ್ಟಿಲಿ ಯಾಕಿಲ್ವೇನೋ? ಹೂನಪ್ಪ, ಗಂಟ್ಲಾಗೆ ಉಸಿರೇ ಇಳಿತಿಲ್ಲ. ಇನ್ನು ಅನ್ನ ಎಲ್ಲಿಂದ ಇಳಿಬೇಕು ಹೇಳು? ಯಾಕಾದ್ರೂ ಮಾತಾಡ್ಸೋದು ಅನ್ನೋಂಗೆ ಏನಾರು ಒಂದು ಒಟ್ಟಾಗಿ ಮಾತಾಡ್ಬಿಡ್ತೀಯ. ನಿನ್ ಮಗ ಬಂದಾಗಿಂದ ಅಂತೂ ನಿನ್ ಮಾತಿನ ದಾಟಿನೇ ಬದಲಾಗೋಗದೆ. ಮಗ ಅವನೇ ಅಂತ ನಮ್ಮವ್ವ ನಾಡ್ಕೊಳ್ಳೋದಾಗ್ಲಿ, ಇಲ್ಲ ಅವಳು ಇರುತ್ತಾ ಮಾತಾಡೋದಾಗ್ಲಿ, ಹೋಗೋರು ಬರೋರ ಹತ್ರ ಚಾಡಿ ಹೇಳೋದಾಗ್ಲಿ ಮಾಡಿದ್ರೆ ನಾನು ಸುಮ್ಕೆ ಇರಕ್ಕಿಲ್ಲ. ಯಾರಿಗೇನು ಗೊತ್ತಿಲ್ವೋ ಅದನ್ನು ತಿಳಿಸ್ಕೊಡಕ್ಕೆ ನಾನು ಒದ್ದಾಡ್ತೀವಿ. ಅದನ್ನು ತಪ್ಸಕ್ಕೆ ಅದ್ಯಾರಿಗೂ ಆಗಕ್ಕಿಲ್ಲ. ನೋಡ ಬಾಬಾ, ನಿನ್ನ ದೇವ್ರ ಮಧ್ಯ ನಾನು ಬರೋಕ್ಕಿಲ್ಲ. ಆದರೆ ನನ್ನ ತಾಯಿ ದೇವ್ರ ಸುದ್ದಿಗೆ ಬಂದರೆ ನಾನು ಸುಮ್ಕೆ ಇರಕ್ಕಿಲ್ಲ.